ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾನು ಏನು ಚಿಕನ್ ಆಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ಮಟನ್ ಆಗಿರ್ಬೋದು, ನಾನಿವೆಲ್ಲ ಏನು ಯೂಸ್ ಮಾಡೇ ಇಲ್ವಾ ಅಂತ ಕೆಲವೊಂದು ಕಮೆಂಟ್ಸ್ಗಳು ಬಂದಿದ್ದಾವೆ. ಅಥವಾ ಇನ್ನೊಂದಷ್ಟು ಕಮೆಂಟ್ಗಳು ನಾವು ತಿನ್ನಬಹುದಾ ಈ ಒಂದು ಜರ್ನಿಯಲ್ಲಿ, ವೆಯ್ಟ್ ಲಾಸ್ ಜರ್ನಿಯಲ್ಲಿ. ನೀವು ಹೇಳುವಂಥ ಒಂದು ಡ್ರಿಂಕ್ನ ಸ್ಟಾರ್ಟ್ ಮಾಡಿದ್ದೀವಿ. ತಿಂದರೆ ಏನಾಗುತ್ತೆ? ಇದಕ್ಕೆ ಏನನ್ನ ಸಜೆಸ್ಟ್ ಕೊಡಿ ಅಥವಾ ಒಂದು ಕ್ಲಾರಿಟಿ ಕೊಡಿ ಅಂತ ಹೇಳಿ ಒಂದಷ್ಟು ಕಮೆಂಟ್ಗಳು ಬಂದಿದ್ದೀವಿ. ಅದಕ್ಕೆ ನನ್ನ ಒಂದು ಆನ್ಸರ್ ಹೇಗಿರುತ್ತೆ ಅಂತ ಗೊತ್ತಾಗಬೇಕು ಅಂದರೆ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ, ಓಕೆನಾ? ಫಸ್ಟ್ ಆಫ್ ಆಲ್ ಏನಪ್ಪ ಅಂತ ಹೇಳಿದ್ರೆ, ಏನು ನಾನ್ ವೆಜ್ ತಿನ್ನಬಹುದಾ ಅಂತ ಅಂದರೆ ಖಂಡಿತವಾಗ್ಲೂ ನಾನ್ ವೆಜ್ ತಿನ್ನಲೇಬೇಕು, ಓಕೆನಾ? ಏನು ನಾವು ವೆಯ್ಟ್ ಲಾಸ್ ಆಗ್ತಿದ್ದೀವಿ ಅಂತ ಹೇಳ್ಬಿಟ್ಟು ಬರೀ ಫ್ರೂಟ್ಸ್ ಆಗಿರ್ಬೋದು, ಸೊಪ್ಪಾಗಿರ್ಬೋದು, ಇವನ್ನೇ ತಿಂದರೆ ನಮಗೆ ಎನರ್ಜಿ ಬರುತ್ತೆ ಅನ್ನೋ ಒಂದು ಫೀಲ್ ಇದ್ದರೆ, ಇನ್ನೊಬ್ರಿಗೆ ಇನ್ನೊಂದು ಥರ ಏನಂದರೆ ಅದನ್ನ ತಿಂದಲೇ ಇರೋದಕ್ಕೆ ಆಗಲ್ಲ. ನಾನ್ ವೆಜ್ ಪ್ರಿಯರು ತುಂಬ ಇರ್ತಾರೆ. ಅವ್ರಿಗೆ ಈ ಒಂದು ವಿಡಿಯೋ ಅಂತಲೇ ಹೇಳ್ಬೋದು, ಓಕೆನಾ? ನಾನು ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾನು ನಾನ್ ವೆಜ್ ತಿಂದಿಲ್ವಾ ಅಂತಂದರೆ, ನಾನು ಕೆಲವೊಂದು ಪೂಜೆ ಮಾಡೋದ್ರಿಂದ ನನ್ನ ಒಂದು ಜರ್ನಿಯಲ್ಲಿ ನಾನು ತಿಂದಿಲ್ಲ ಅಷ್ಟೇ. ಬಟ್ ನೀವು ತಿಂತೀನಿ ಅಂತ ನಾನು ನಿಮ್ಮ ಇಷ್ಟ, ಯುವರ್ ವಿಶ್. ನೀವೇನಾದ್ರು ತಿಂತೀವಿ ಅಂತ ಅಂದರೆ ಖಂಡಿತವಾಗ್ಲೂ ತಿನ್ಬೋದು. ಯಾವ ಟೈಮಿಗೆ ಎಷ್ಟು ತಿನ್ಬೋದು, ಒಂದು ವಾರದಲ್ಲಿ ಎಷ್ಟು ಸರಿ ತಿನ್ಬೋದು ಅಂತೇಳಿ ವಿಡಿಯೋ ತೋರಿಸ್ತೀನಿ, ಓಕೆನಾ? ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ, ನಾನು ಎಷ್ಟು ಸಣ್ಣ ಹಾಕ್ತಾ ಇದ್ದೀನಿ ಅಂತ ಹೇಳಿ, ಓಕೆನಾ? ನೋಡಬಹುದು. ಇದೊಂದು ಸ್ವಲ್ಪ ಅಂದರೆ ಈ ಹೊಟ್ಟೆ ಇಲ್ಲಿತ್ತು, ಸ್ವಲ್ಪ ಈಗ ಕೆಳಗಡೆ ಹೋಗ್ತಾ ಇದೆ. ಇದನ್ನು ಆದಷ್ಟು ಬೇಗ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಕರಗಿಸುವಂಥ ಪ್ರಯತ್ನ ನಿರಂತರವಾಗಿರುತ್ತೆ, ಓಕೆನಾ? ನಿಮ್ಮ ಜೊತೆ ನಾನು ಸಹ ಡ್ರಿಂಕ್ ಎಲ್ಲ ತೊಗೊತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ ಫುಲ್ಲು. ಇದೆಲ್ಲ ಫುಲ್ ಏನಂದರೆ ಫುಲ್ಲು ಹೊಸ ಎಲ್ಲ ಫುಲ್ಲು ಮೇಲೆ ತಿಟ್ಟಿದೆ, ನನಗೆ ಹಾಕ್ತಾನೆ ಇರಲಿಲ್ಲ ಅಂತ. ಬಟ್ ಈಗೆಲ್ಲ ಸ್ವಲ್ಪ ಶೇಪ್ ಎಲ್ಲ ಬಂದಿದೆ, ಖುಷಿ ಆಗುತ್ತೆ ನೋಡಿದ್ರೆ, ಓಕೆನಾ? ಎಲ್ಲೂ ಒಂದು 18 ಅಥವಾ 20 ಆದಮೇಲೆ ನಮ್ಮ ಒಂದು ಬಾಡಿ ಅಂದರೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ 18-15 ಒಳಗಡೆ ಇರೋರು ಬೇಗ ಸಣ್ಣ ಆಗಿಬಿಡ್ತಾರೆ, ಟ್ರೈ ಮಾಡಿದ್ರೆ ಸಣ್ಣ ಆಗೋದಕ್ಕೆ. ಇನ್ನು 10 ವರ್ಷದ ಇರೋ ಮಕ್ಕಳು ಸಣ್ಣನೂ ಆಗ್ತಿರ್ತಾರೆ, ದಪ್ಪನೂ ಆಗ್ತಿರ್ತಾರೆ ಬೆಳೆಯೋವರೆಗೂ. ಒಂದು 20-22 ಆದಮೇಲೆ ಸ್ವಲ್ಪ ಕಷ್ಟ, ಓಕೆನಾ? ಮಸಲ್ಸ್ ಎಲ್ಲ ಸ್ವಲ್ಪ ನಿಧಾನ ಆಗಿರುತ್ತೆ, ಓಕೆನಾ? ಅಂತ ಏನು ಆಕ್ಟಿವ್ ಇರೋದೆಲ್ಲ ಹೋಗ್ತಾ 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 ಅದ್ರ ಕೆಲಸನೂ ಸಹ ಕಮ್ಮಿ ಆಗ್ತಾ ಇರುತ್ತೆ. ಹಾಗಾಗಿ ವೆಯ್ಟ್ ಲಾಸ್ ಮಾಡೋದು ಸಹ ಸ್ವಲ್ಪ ಕಷ್ಟ ಆಗುತ್ತೆ. ನಾವು ಒಳ್ಳೆ ಒಂದು ಹೆಲ್ತಿ ಲೈಫ್ ಸ್ಟೈಲ್ನ ರೂಢಿಸ್ಕೊಂಡ್ರೆ ನಮ್ಗೆ ಏನು ಕಷ್ಟ ಆಗೋದಿಲ್ಲ, ಓಕೆನಾ? ನಂದು ಫಾರ್ ಎಕ್ಸಾಂಪಲ್ ನಾನು ಹೇಳ್ದಂಗೆ ನನಗೆ ಸಿಸರಿಯನ್ ಆಗಿರೋದ ಮೇಲೇ ನಾನು ವೆಯ್ಟ್ ಗೇನ್ ಆಗಿರ್ಬೋದು, ಎಲ್ಲನೂ ಇಲ್ಲೇ ಸ್ಟಾರ್ಟ್ ಆಗಿರೋದು. ನೋಡಿ, ಈ ಹೊಟ್ಟೆ ಫುಲ್ ಹಿಂಗಿರಲಿಲ್ಲ, ಫುಲ್ ಇಲ್ಲಿತ್ತು. ಇದೆಲ್ಲಿ ಇಷ್ಟಪ್ಪ ಇದೆಯಲ್ಲ ಅದು ಸಹ ಸೇಮ್ ಇದೇ ಶೇಪಲ್ಲಿತ್ತು. ಈಗ ಪರವಾಗಿಲ್ಲ ಇದ್ದಿದ್ರಲ್ಲಿ, ಓಕೆನಾ? ಕಮ್ಮಿ ಆಗ್ತಾ ಇದೆ, ಓಕೆನಾ? ಅದಕ್ಕೋಸ್ಕರ ತೋರಿಸ್ದೆ ಅಷ್ಟೇ. ಕೆಲವರೆಲ್ಲ ಹೇಳ್ತಾರೆ ಬರೀ ವಿಡಿಯೋ ಮಾಡ್ತಾರೆ, ಇವರೇನು ಫಾಲೋನೇ ಮಾಡೋದಿಲ್ಲ ವ್ಯೂಸ್ಗೋಸ್ಕರ, ಈ ಥರ ಎಲ್ಲ. ನನಗೆ ಯಾವ ಥರ ಕಮೆಂಟ್ಸ್ಗಳು ಅವೆಲ್ಲ ಬಂದಿಲ್ಲ. ಡೌಟ್ ಇರ್ಬೋದು, ಕೆಲವ್ರು ಕಮೆಂಟ್ಸ್ ಹಾಕ್ದಲೇನೂ ಇರಬಹುದು. ಕಮೆಂಟ್ಸ್ ಆಗ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಡೌಟ್ ಬರಲ್ವಾ ಅಂತಂದರೆ ಇರ್ಬೋದು. ಬಟ್ ಕೆಲವೊಬ್ರಿಗೆ ಕನ್ಫ್ಯೂಷನ್ ಇರುತ್ತೆ, ಇವರು ಫಾಲೋ ಮಾಡ್ತಿದ್ದಾರೋ ಇಲ್ವಾ ಏನು ಅಂತ ಹೇಳಿ. ನಾನು ಕೆಲವೊಂದು ಪೂಜೆ ಮಾಡೋದ್ರಿಂದ ತಿಂತಾ ಇರಲಿಲ್ಲ, ಕಂಪ್ಲೀಟಾಗಿ ತಿಂತಾ ಇರಲಿಲ್ವ ಅಂತಂದರೆ ಒಂದು 3 ಮಂತ್ಸ್ ಪೂಜೆ ಮಾಡಬೇಕಾಯಿತು. ಹಾಗಾಗಿ ಕಂಪ್ಲೀಟಾಗಿ 3 ಮಂತ್ಸೂ ಬಿಟ್ಟಿದೆ. ಆ ಒಂದು ಟೈಮಲ್ಲಿ ನಾನು ವೆಯ್ಟ್ ಲಾಸ್ ಆಗಿದೆ, ಓಕೆನಾ? ಒಂದು ಪೂಜೆ ಮಾಡ್ತಾಯಿದ್ದೆ, ಈ ಒಂದು ಟೈಮಲ್ಲಿ ಇದ್ರ ಜೊತೆಗೇ ನಾನು ಒಂದು ಚಾಲೆಂಜಾಗಿ ತೊಗೊಂಡು ಈ ವೆಯ್ಟ್ ಲಾಸ್ ಆಗೋಣ ಅಂತ ಹೇಳ್ಬಿಟ್ಟು ಈ ಡ್ರಿಂಕ್ನ ಸ್ಟಾರ್ಟ್ ಮಾಡಿದ್ದು ನಾನು. ಹಾಗಾಗಿ ಈ ಡ್ರಿಂಕೆ ನನ್ನ ಬಾಡಿಗೆ ಸೆಟ್ ಆಯಿತು ಅಂದರೆ ಮದುವೆಗಿನ್ನ ಒಂದು 2 ವೀಕ್ಸ್ ಮುಂಚೆ, ನನ್ನ ಒಂದು ಮದುವೆಗೆ ಒಂದು 2 ವೀಕ್ಸ್ ಮುಂಚೆ ನನಗೆ ಏನು ಅನ್ಸೋದು ಅಂದರೆ, ಯಾವುದಾನ ಒಂದು ಸ್ಯಾರಿ ಹಾಕ್ಕೊಟ್ರೆ ನನ್ನ ಒಂದು ಬಾಡಿ ಶೇಪ್ ಕಮ್ಮಿ ಆಗಿದೆ ಅಂತ ಅನಿಸೋದು, ಓಕೆನಾ? ಆವಾಗ ಒಂದು 2 ವೀಕ್ಸಲ್ಲಿ ನಾನು ಈ ಡ್ರಿಂಕ್ಸ್ ತೊಗೊಂಡು ಕಮ್ಮಿ ಮಾಡ್ಕೊಂಡಿದ್ದೆ, ಓಕೆನಾ? ನನ್ನ ಒಂದು ರಿಸೆಪ್ಷನ್ದು ಬೇಕಾದ್ರೆ ಫೋಟೋ ಹಾಕ್ತೀನಿ, ನೋಡ್ಬೋದು. ಚೆನ್ನಾಗಿ ಬಂದಿದೆ, ಬೇಗ ಸಣ್ಣ ಆಗಿದೆ. ಆ ಒಂದು ತಲೆಯಲ್ಲಿ ಇಟ್ಕೊಂಡು ಆ ಒಂದು ಡ್ರಿಂಕ್ನ ಇಲ್ಲಿ ಸ್ಟಾರ್ಟ್ ಮಾಡಿದೆ, ನನ್ನ ಒಂದು ಬಾಡಿಗೆ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳಿ, ಓಕೆನಾ? ಹಾಗಾಗಿ ಇನ್ನು ನೆಕ್ಸ್ಟ್ ಅಂತ ಬಂದರೆ, ನಾನ್ ವೆಜ್ ನಾನು ತಿಂತಾ ಇರಲಿಲ್ಲ.
ಪೂಜೆ ಮಾಡೋದ್ರಿಂದ ತಿಂತಾ ಇಲ್ಲ. ಇಲ್ಲಾಂದರೆ 1 ವೀಕಿಗೆ ಒಂದೇ ಸರಿ ತಿಂತಾ ಇದ್ದೆ. ಓಕೆನಾ. ಅದರಲ್ಲೂ ಸಹ ಆಯಿಲ್ ಕಂಟೆಂಟ್ ಅನ್ನೋದು ಜಾಸ್ತಿ ಇರುತ್ತೆ. ಓಕೆನಾ. ಅದನ್ನು ಸಹ ನೀವು ಜಾಸ್ತಿ ಅದನ್ನು ಜಾಸ್ತಿ ನಾನು ರಿಫರ್ ಮಾಡೋದಕ್ಕೆ ಹೋಗಲ್ಲ, ಚಿಕನ್ ತಿನ್ನಿ, ಮಟನ್ ತಿನ್ನಿ ಅಂತ ಹೇಳಿ. ಹಾಗಾಗಿ ಮೊದಲೇ ಅದರಲ್ಲಿ ಕೊಲೆಸ್ಟ್ರಾಲ್ ಅನ್ನೋದು ಜಾಸ್ತಿ ಇರುತ್ತೆ, ಆಯಿಲ್ ಕಂಟೆಂಟ್ ಅನ್ನೋದು ಜಾಸ್ತಿ ಇರುತ್ತೆ. ನಾವು ಇನ್ನೂ ಅದಕ್ಕೆ ಆಯಿಲ್ ಹಾಕ್ಬಿಟ್ಟು ಮಾಡೋದು ಎಲ್ಲ ಓವರ್ ಆದರೆ ಇನ್ನೂ ನಾವು ವೆಯ್ಟ್ ಗೈನ್ ಆಗ್ತೀವಿ. ಓಕೆನಾ. ಹಾಗಾಗಿ ವಾರಕ್ಕೆ ಒಮ್ಮೆ, ಓಕೆನಾ, ವಾರಕ್ಕೆ ಒಂದೇ ಸರಿ ತಿನ್ನಿ. ಓಕೆನಾ. ಈಗ ಒಂದು 7 ದಿನ ಅಂತ ಹೇಳಿದ್ರೆ ಸಂಡೇ ಬೆಳಗ್ಗೆ ಒಂದು ಡ್ರಿಂಕ್ ಕುಡಿದ್ರೆ ಆವತ್ತೆಲ್ಲ ಸ್ವಲ್ಪ ವೆಯ್ಟ್ ಲಾಸ್ ಎಲ್ಲ ಏನು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಹಸ್ಬೆಂಡ್ ಎಲ್ಲ ಮನೇಲಿ ಆರಾಮಾಗಿ ರಜಾ ಇರುವಂಥ ದಿನ ಸ್ವಲ್ಪ ಫ್ರೀ ಆಗಿರಿ. ಓಕೆನಾ. ಅದರಲ್ಲೂ ಜಾಸ್ತಿ ಆಯಿಲ್ ಐಟಮ್ ಎಲ್ಲ ತಿನ್ನೋದಕ್ಕೆ ಹೋಗಬೇಡಿ. ಅದು ಬಿಟ್ಟು ಇನ್ನು ಆ್ಯಸ್ ಯೂಶುವಲ್ ಇನ್ನು 6 ದಿನ ಸ್ಟ್ರಿಕ್ಟಾಗಿ ನೀವು ಕಂಟಿನ್ಯೂ ಮಾಡ್ಕೋಬೋದು. ಡ್ರಿಂಕ್ ಆಗಿರ್ಬೋದು, ವೆಯ್ಟ್ ಲಾಸ್ ಊಟ ಆಗಿರ್ಬೋದು, ಊಟದ ಕಡೆ ಗಮನ ಕೊಡೋದಾಗಿರ್ಬೋದು, ವೆಯ್ಟ್ ಲಾಸ್ ಕಡೆ ಡ್ರಿಂಕ್ ಕಡೆ ಗಮನ ಕೊಡೋದಾಗಿರ್ಬೋದು, ಇವೆಲ್ಲ ನೀವು ಮಾಡ್ಕೋಬೋದು. ಓಕೆನಾ. ಹಾಗಾಗಿ ನಾನು ಕಂಪ್ಲೀಟಾಗಿ ತಿಂತಾ ಇರಲಿಲ್ಲ. ಇನ್ನೂ ನೀವು ತಿಂತೀನಿ ಅಂತಂದರೆ ಮೊಟ್ಟೆ ತಿನ್ನಿ. ಓಕೆನಾ. ಒಳ್ಳೆ ಪ್ರೋಟೀನ್ ಇರುತ್ತೆ. ನಾವು ಮಾಡುವಂಥ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ತುಂಬ ಅಂದರೆ ತುಂಬ ಒಳ್ಳೆ ಗುಡ್ ರಿಸಲ್ಟ್ ಕೊಡುತ್ತೆ. ನೀವು ಡೈಲಿ ಒಂದು ಬೆಳಗ್ಗೆ ಒಂದು ರಾತ್ರಿ ಒಂದು ಎಗ್ ತಿನ್ನೋದು ಅಷ್ಟೇ ತುಂಬ ಒಳ್ಳೆಯದು. ನಾಟಿ ಮೊಟ್ಟೆ ಸಿಗುತ್ತೆ ಅಂದರೆ ಅದನ್ನು ತಿನ್ನಿ. ಓಕೆನಾ. ಈ ಥರ ನಾನು ಫಾಲೋ ಮಾಡಿದೆ. ಹಾಗಾಗಿ ಇದನ್ನು ಶೇರ್ ಮಾಡಿದೆ ಅಷ್ಟೇ. ವಾರಕ್ಕೊಂದು ಸರಿ ತಿನ್ನಿ. ಚಿಕನ್ ಆಗಿರ್ಬೋದು, ಮಟನ್ ಆಗಿರ್ಬೋದು, ಮೀನಾಗಿರ್ಬೋದು, ಏನೇ ಆಗಿರ್ಬೋದು, ವಾರಕ್ಕೊಂದು ಸರಿ ತಿನ್ನೋದ್ರಿಂದ ಅಂಥ ಎಫೆಕ್ಟ್ ಏನು ನಿಮ್ಮ ಒಂದು ಬಾಡಿಗೆ ಆಗಲ್ಲ. ಓಕೆನಾ. ಒಂದು 3 ಮಂತ್ಸ್ ಬಿಟ್ಟಿದೆ ಅಷ್ಟೇ ನಾನು. 1.5 ಮಂತ್ 3 ಮಂತ್ಸ್ ನಾನು ತಿನ್ನೋದು ಬಿಟ್ಟಿದ್ದೆ, ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು. 1.5 ಇಂದ ನಾನು ಈ ವೆಯ್ಟ್ ಲಾಸ್ ಡ್ರಿಂಕ್ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆಗ ಒಳ್ಳೆ ರಿಸಲ್ಟ್ ಸಿಗ್ತಾ ಬಂತು. ನಾನು ಚಿಕನ್ ಅಂದರೆ ಏನು ನಾನ್ ವೆಜ್ ಬಿಟ್ಟಿರೋದಕ್ಕೂ, ವೆಯ್ಟ್ ಲಾಸ್ ಆಗ್ತಿರೋದಕ್ಕೂ, ಡ್ರಿಂಕ್ ತೊಗೊತಿರೋದಕ್ಕೂ ಒಂದಕ್ಕೊಂದು ಸಿಂಕ್ ಆಗ್ತಾ ಹೋಯ್ತು. ಇಷ್ಟಿತ್ತು ಅಷ್ಟೇ. ಆದಷ್ಟು ಅವಾಯ್ಡ್ ಮಾಡಿಕೊಂಡು ವಾರಕ್ಕೊಂದು ಸರಿ ತಿನ್ಕೊಳ್ಳಿ. ಸಂಡೇ ಅಥವಾ ಬುಧವಾರ ನೀವು ರೆಗ್ಯುಲರಾಗಿ ಯಾವ ವಾರ ಮಾಡ್ತೀವೋ ಆ ವಾರ ತಿನ್ಕೊಳ್ಳಿ. ಮತ್ತು ಒಂದಿನ ಮಾಡಿದ್ದನ್ನ ನೆಕ್ಸ್ಟ್ ಡೇ ತಿನ್ನೋದಾಗಿರ್ಬೋದು, ಅದನ್ನೇ ಬಿಸಿ ಮಾಡ್ಕೊಂಡು ತಿನ್ನೋದಾಗಿರ್ಬೋದು, ಅವೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಅದರಲ್ಲಿ ಕೆಲವೊಂದು ಒಂದು ರೆಸಿಪಿಗಳಲ್ಲಷ್ಟೇ ನಾವು ಒಂದು ಏನೂ ಮಸಾಲೆ ಹಾಕ್ದಂಗೆ ಮಾಡ್ತೀವಿ ಅಂತ ಅಂದಷ್ಟೇ. ಇನ್ನು ಕೆಲವೊಂದು ರೆಸಿಪೀಸ್ಗಳೆಲ್ಲ ಆಯಿಲ್ ಮತ್ತು ಮಸಾಲೆ ಐಟಮ್ನ ಕಂಪಲ್ಸರಿಯಾಗಿ ನಾನ್ ವೆಜ್ಗಳಲ್ಲಿ ಇದ್ದೇ ಇರುತ್ತೆ. ನಾವು ಕಾಮನಾಗಿ ನೋಡಿರ್ತೀವಿ. ಹಾಗಾಗಿ ಹೇಳಿದೆ ಅಷ್ಟೇ. ಹಾಗಾಗಿ ನೀವು ಆದಷ್ಟು ಸ್ಟಾಪ್ ಮಾಡ್ಕೊಳ್ಳಿ ಅದನ್ನ ತಿನ್ನೋದನ್ನ. ವಾರಕ್ಕೊಂದು ಸರಿ ತಿನ್ಕೊಳ್ಳಿ. ನಿಮ್ಮ ಒಂದು ವೆಯ್ಟ್ ಲಾಸ್ಗೂ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಓಕೆನಾ. ಪ್ರತಿಯೊಂದು ವಿಷಯನೂ ಅಷ್ಟೇ. ನಾನು ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾನು ಹೇಗೆ ರೂಢಿ ಮಾಡ್ಕೊಂಡಿದ್ದೆ, ಯಾವ ಥರ ವರ್ಕ್ ಆಗುತ್ತೆ, ಯಾವ ಥರ ವರ್ಕ್ ಆಗಿಲ್ಲ ಅಂತಲೂ ಪ್ರತಿಯೊಂದು ವೀಡಿಯೋನೂ ಮಾಡ್ತಾ ಬಂದಿದ್ದೀನಿ. ಹೋಗಿ ನನ್ನ ಒಂದು ಚಾನಲ್ನಲ್ಲಿ ಚೆಕ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾರೆ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಓಕೆನಾ. ಪ್ರತಿಯೊಂದು ಅಂತಂದರೆ ನೈಟ್ ಟೈಮ್ ಹೇಗೆ ವರ್ಕ್ ಆಗುತ್ತೆ, ಬೆಳ್ಳುಳ್ಳಿ ಆಗಿರ್ಬೋದು, ಡ್ರಿಂಕ್ ಆಗಿರ್ಬೋದು, ಮಾರ್ನಿಂಗ್ ಹೇಗೆ ವರ್ಕ್ ಆಗುತ್ತೆ, ಆಮೇಲೆ ಅನ್ನ ತಿನ್ಬೋದಾ ಅಥವಾ ಏನು ಜಾಸ್ತಿ ತಿಂತಾ ಇದೆ, ಏನು ಜಾಸ್ತಿ ತಿಂತಾ ಇಲ್ಲ, ಈ ಕೆಲಸ ಮಾಡಬೇಕು ಮಾಡಬಾರ್ದು, ಯಾವ ವಾಕ್ ಮಾಡಬೇಕು, ಪ್ರತಿಯೊಂದು ನಮ್ಮ ಒಂದು ಡೈಲಿ ರುಟೀನ್. ಓಕೆನಾ. ನಾವು ಇದಕ್ಕೆ ಅಂತ ಏನು ಸಪ್ರೇಟಾಗಿ ಏನು ನಾವು ಟೈಮ್ ಕೊಡ್ದಿಲ್ಲ, ನೀವು ಆರಾಮಾಗಿ ವೆಯ್ಟ್ ಲಾಸ್ ಆಗ್ಬೋದು. ಓಕೆನಾ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗುತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.